ನಮಸ್ತೆ, ನಾನು ಸತೀಶ್ ಮಾತಾಡೋದು. ನಿನ್ನೆ ರಾತ್ರಿ ವಸ್ತಿ ರೆಸಿಡೆನ್ಸಿಯಲ್ಲಿ ಸುರೇಂದ್ರನ ಹತ್ಯೆಯಾಗಿದೆ. ಇದನ್ನು ನಾನೇ ಮಾಡಿದ್ದು. ಇದು ಕಿಶನ್ ಹೆಗ್ಡೆ ಅವರ ಸಾವಿನ ಪ್ರತೀಕಾರ. ಸುರೇಂದ್ರ ಇವನು ಬಡ್ಡಿ ವ್ಯವಹಾರ ಮಾಡಿ ಆ ಪಾಪದ ಹಣವನ್ನು ಇಂಥ ಒಳ್ಳೆ ಜನರ ಸಾವಿಗೆ ಉಪಯೋಗಿಸಿದ್ದ. ನಾನು ಸುರೇಂದ್ರನ ಸುಮಾರು 22 ವರ್ಷದಿಂದ ಒಟ್ಟಿಗೆ ಇದ್ದವ. ಅವನ ಎಲ್ಲ ಅವ್ಯವಹಾರಗಳು ನನಗೆ ಗೊತ್ತಿತ್ತು. ಮೊನ್ನೆ ತಾನೇ ನಡೆದ ಕಿಶನನ ಹತ್ಯೆಯಲ್ಲಿ ಇವನು ಹಣದ ಸಹಾಯ ಮಾಡಿದ ವಿಷಯ ನನಗೆ ತಿಳಿದಿತ್ತು. ನಾನು ಅವನ ಹತ್ತಿರ ಹೇಳಿದೆ, ನೀನು ತಪ್ಪು ಮಾಡುತ್ತಾ ಇದ್ದಿ ಸುರೇಂದ್ರ, ನಿನಗೆ ಬೇಡದ ವಿಷಯ. ಅದಕ್ಕೆ ಇದೇ ವಿಷಯಕ್ಕೆ ನಾನು ಈ ವಿಷಯ ಹೊರಗಡೆ ಹೇಳಿದರೆ ನಿನ್ನನ್ನು ಸಾಯಿಸುತ್ತೇನೆ ಎಂದು ಬೆದರಿಕೆ ಹಾಕಿದ್ದ. ಮತ್ತೆ ಮೊನ್ನೆ ಪನಾಮ ಯುವಕನಿಗೆ ಫೋನ್ ಕರೆ ಮಾಡಿ ನಾನು ಮನೋಜನನ್ನು ಜೈಲಿನಲ್ಲಿ ಭೇಟಿಯಾಗಿ ಅವನಿಗೆ 1.5 ಲಕ್ಷ ಹಣ ಮತ್ತೆ ಬಟ್ಟೆ ಕೊಡಲಿಕ್ಕಿದೆ, ಇದಕ್ಕೆ ನಿಮ್ಮ ಸಹಾಯ ಬೇಕು ಎಂದು ಹೇಳುತ್ತಿದ್ದ. ಮತ್ತೆ ಒಂದು ದಿವಸ ಅವರಿಗೆ ರಾತ್ರಿ ಪನಾಮ ಯುವಕರಿಗೆ ಕರೆ ಮಾಡಿ ನಾನು ಹಣ ಮತ್ತು ಬಟ್ಟೆಯನ್ನು ಅವರಿಗೆ ತಲುಪಿಸಿದ್ದೇನೆ, ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಎಂದು ಹೇಳುವುದನ್ನು ನಾನು ಕೇಳಿದ್ದೇನೆ. ಮತ್ತು ಈ ವಿಷಯದಲ್ಲಿ ನಾನು ಕಿಶನನ ಜೊತೆ ಇದ್ದ ನನ್ನ ಗೆಳೆಯನಿಗೆ ನಾನು ಫೋನ್ ಮುಖಾಂತರ ಕರೆ ಮಾಡಿ ನಾನು ವಿಚಾರ ತಿಳಿಸಿದೆ. ಅವನಿಗೆ ಈ ವಿಷಯದಲ್ಲಿ ಕೋಪ ಮತ್ತು ಬೇಸರ ಕೂಡ ಇತ್ತು. ಇವನು ಇದೇ ರೀತಿ ಇದ್ದರೆ ಸುರೇಂದ್ರ ಮತ್ತು ಕೂಡಿಕೆರೆ ಮನೋಜನ ಜೊತೆ ಸೇರಿ ಇನ್ನೂ ಕೆಲವು ಅಮಾಯಕ ಯುವಕರ ಕೊಲೆ ಆಗುವುದರಲ್ಲಿ ಸಂಶಯವಿಲ್ಲ. ಅದಕ್ಕಾಗಿ ನಾವು ಈ ಕೊಲೆ ಮಾಡಿದ್ದೇವೆ. ನಾವೀಗ ಕಾರವಾರದಲ್ಲಿ ಇದ್ದೇವೆ. ನಮಗೆ ಏನು ಮಾಡಬೇಕೆಂದು ತೋಚದೆ ಇಲ್ಲಿಗೆ ಬಂದಿದ್ದೇವೆ. ಇನ್ನು 1-2 ದಿವಸದಲ್ಲಿ ಪೊಲೀಸರಿಗೆ ಶರಣಾಗತ್ತೆ.